ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಖಾಸಗಿ ಹೋಟೆಲ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರೇ ಡಿನ್ನರ್ ಮೀಟಿಂಗ್ ಅನ್ನು ನಡೆಸಿದ್ದಾರೆ. ನಿನ್ನೆ ರಾತ್ರಿ ನಡೆದಿರುವಂತಹ ಸಭೆ ಇದು. ಇದರಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿತ ಶಾಸಕರು ಭಾಗಿಯಾಗಿದ್ದರು ಎನ್ನುವ ಮಾಹಿತಿ ಇದೆ. ಸುಮಾರು 10ಕ್ಕೂ ಹೆಚ್ಚು ಶಾಸಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ ತಿಂಗಳ ಬಳಿಕ ಈ ಶಾಸಕರೆಲ್ಲ ಸಭೆ ಸೇರಿ ಚರ್ಚೆಯನ್ನು ನಡೆಸಿರುವಂಥದ್ದು. ಸಭೆಯಲ್ಲಿ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರು ಭಾಗಿಯಾಗಿದ್ದರು ಅಂತ ಹೇಳಿ ಮಾಹಿತಿ ಇದೆ. ಖಾಸಗಿ ಹೋಟೆಲ್ನಲ್ಲಿ ನಡೆದಿರುವಂತಹ ಡಿನ್ನರ್ ಮೀಟಿಂಗ್ ಕಳೆದ ಕೆಲ ತಿಂಗಳುಗಳಿಂದ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇತ್ತು, ಅದು ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ ನಂತರ ಈ ಥರದ ಡಿನ್ನರ್ ಮೀಟಿಂಗ್ ಥರದ ಬೆಳವಣಿಗೆಗಳು ಆಗಿರಲಿಲ್ಲ. ಇದೀಗ ಮತ್ತೊಮ್ಮೆ ಡಿನ್ನರ್ ಮೀಟಿಂಗ್ ನಡೆದಿದೆ. ಅದರಲ್ಲಿ ಡಿ.ಕೆ.ಶಿ ಬೆಂಬಲಿತ ಶಾಸಕರು ಭಾಗಿಯಾಗಿದ್ದರು. ಖಾಸಗಿ ಹೋಟೆಲ್ನಲ್ಲಿ ನಡೆದಂತಹ ಈ ಡಿನ್ನರ್ ಮೀಟಿಂಗ್ನಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳು ಅವರನ್ನು ಬೆಂಬಲಿಸುವಂತಹ ಶಾಸಕರೇನಿದ್ದರು ಅವರುಗಳು ಇದರಲ್ಲಿ ಭಾಗಿಯಾಗಿದ್ದರು. ಹಾಗೆ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಮಾಜಿ ಸಂಸದ ಡಿ.ಕೆ. ಸುರೇಶ್ ಕೂಡ ಈ ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದರು ಅನ್ನುವ ಮಾಹಿತಿ ಇರುವಂಥದ್ದು. ತೀವ್ರ ಕುತೂಹಲವನ್ನು ಕೆರಳಿಸಿರುವಂತಹ ಈ ಡಿನ್ನರ್ ಮೀಟಿಂಗ್ ಯಾಕೆ ಕುತೂಹಲ ಅಂದರೆ, ಶೀಘ್ರದಲ್ಲೇ ಸಚಿವ ಸಂಪುಟ ವಿಸ್ತರಣೆ ಆಗತ್ತೆ ಅಂಥೇಳಿ ಒಂದು ಅಂದಾಜಿದೆ. ಯಾರ್ಯಾರು ಭಾಗಿಯಾಗಿದ್ದರು ಅನ್ನೋದನ್ನು ಕೂಡ ನಾವು ಗಮನಿಸ್ಬೋದು. ಡಿ.ಕೆ.ಶಿ ಡಿನ್ನರ್ ಮೀಟಿಂಗ್ನಲ್ಲಿ ಒಬ್ಬರು ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಭಾಗಿಯಾಗಿದ್ದರು. ಹಾಗೆ ಟಿ.ಬಿ. ಜಯಚಂದ್ರ ಅವರು ಈ ಒಂದು ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದರು. ಶಾಸಕ ಶಿವಲಿಂಗೇಗೌಡರು, ಹಾಗೆ ಕದಲೂರು ಉದಯ್ ಅವರು, ನಾರಾ ಭರತ್ ರೆಡ್ಡಿ ಸೇರಿದಂತೆ ಹಲವು ಶಾಸಕರು ಭಾಗಿಯಾಗಿದ್ದರು ಅನ್ನುವ ಮಾಹಿತಿ ಇದೆ. ನಮ್ಮ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಡಿನ್ನರ್ ಮೀಟಿಂಗ್ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಅದರಲ್ಲಿ ಮಾಜಿ ಸಂಸದ ಡಿ.ಕೆ. ಸುರೇಶ್ ಹಾಗೆ ಅವರ ಬೆಂಬಲಿತ ಶಾಸಕರೇನಿದ್ದಾರೆ ಅವರೆಲ್ಲರೂ ಭಾಗಿಯಾಗಿದ್ದರು ಅಂತೇಳಿ ಮಾಹಿತಿ. ಸಚಿವ ಸಂಪುಟ ವಿಸ್ತರಣೆ ಆಗತ್ತೆ ಅಂತೇಳಿ ಏನು ಚರ್ಚೆಗಳು ನಡೀತಾ ಇದ್ದಾವೆ, ಈ ಸಂದರ್ಭದಲ್ಲಿ ಭಾರಿ ಕುತೂಹಲವನ್ನು ಈ ಡಿನ್ನರ್ ಮೀಟಿಂಗ್ ಕೆರಳಿಸಿದೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಹರೀಶ್? ನವೀನ್, ಬಹಳ ಮುಖ್ಯವಾಗಿರುವಂತದ್ದು, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ ಮೊದಲ ಬಾರಿಗೆ ತಮ್ಮ ಆಪ್ತ ಶಾಸಕರಿಗೆ ಒಂದು ಔತಣಕೂಟವನ್ನು ಕೂಡ ನಿನ್ನೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಆಯೋಜನೆ ಮಾಡಿದ್ರು. ಸೊ ಯಾಕಂದ್ರೆ ಈ ಹಿಂದೆ ಕೂಡ ಸಿಎಂ ಗಾದಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಎಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಬೆನ್ನಿಗೆ ನಿಂತಿದ್ರು. ಆ ಸಂದರ್ಭದಲ್ಲಿ ಕೂಡ ಎಲ್ಲರೂ ಒಟ್ಟೊಟ್ಟಿಗೆ ಸೇರ್ತಾ ಇದ್ರು. ಇದೀಗ ಮುಖ್ಯಮಂತ್ರಿ ಆದ ಬಳಿಕ ಸೊ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಆಪ್ತರಿಗೆ ಒಂದ್ ರೀತಿ ಔತಣಕೂಟವನ್ನು ಕೂಡ ಈಗ ಕರೆದಿದ್ರು. ಸೊ ಅದರಲ್ಲಿ ಮಾಜಿ ಸಂಸದ ಡಿ.ಕೆ. ಸುರೇಶ್ ಆದಿಯಾಗಿ ಕೂಡ ಅವರ ಆಪ್ತರು ಅಂದ್ರೆ ಉದಯ್ ಕದನೂರ್ ಆಗಿರ್ಬೋದು, ರವಿ ಗಣಿಗ ಆಗಿರ್ಬೋದು, ಶಿವಲಿಂಗೇಗೌಡ ಆಗಿರ್ಬೋದು, ಶರತ್ ಬಚ್ಚೇಗೌಡ ಆಗಿರ್ಬೋದು, ಸೊ ನಯನಾ ಮೋಟಮ್ಮ ಸೇರಿದಂತೆ ಹಲ ಶಾಸಕರು ಎಲ್ಲರೂ ಕೂಡ ಭಾಗಿಯಾಗಿದ್ರು ಅಂತ ಹೇಳಲಾಗ್ತಿದೆ. ಮುಖ್ಯವಾಗಿ ಎಲ್ಲರ ಆಪ್ತರತನು ಕೂಡ ಖುಷಿಯಾಗಿ ಕೂಡ ಡಿ.ಕೆ. ಶಿವಕುಮಾರ್ ಅವರು ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಯಾಕಂತಂದ್ರೆ ಸಿಎಂ ಕನಸನ್ನ ಇಟ್ಕೊಂಡಿದ್ರು, ಆ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೆಸಿದ್ರು. ತಮ್ಮ ಆಪ್ತ ಶಾಸಕರನ್ನೆಲ್ಲರನ್ನು ಕೂಡ ದೆಹಲಿಗೆ ಕೂಡ ಕಳಿಸಿದ್ರು. ಒಂದು ಹಂತದಲ್ಲಿ ಕೊಡ್ಲೇಬೇಕು ಸಿಎಂ ಸ್ಥಾನ ಅನ್ನುವಂಥ ಬಿಗಿಪಟ್ಟನ್ನು ಇಡಿಸಿದ್ರು. ಸೊ ಅದಾದ ನಂತರ ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೂಡ ಆಪ್ತರನ್ನ ಕರೆದು ಅವರಿಗೆ ಔತಣಕೂಟವನ್ನ ಆಯೋಜನೆ ಮಾಡಿದ್ರು. ಸೊ ಅದರಲ್ಲಿ ಅವರ ಆಪ್ತ ಶಾಸಕರಿಗೆ ಎಲ್ಲಾ ರೀತಿಯಲ್ಲಿ ಬೇಡಿಕೆಗಳು ಏನೇ ಇದ್ರು ಕೂಡ ನಾನು ಸ್ಪಂದಿಸ್ತೀನಿ ಅನ್ನುವಂಥ ಭರವಸೆ ಮಾತುಗಳನ್ನು ಕೂಡ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಆಪ್ತರಿಗೆ ಒಂದು ಔತಣಕೂಟವನ್ನ ಕರೆಯಬೇಕಾಗಿದ್ದಂತ ಹಿನ್ನೆಲೆಯಲ್ಲಿ ಸೊ ಬಾಲಕೃಷ್ಣ ಆದಿಯಾಗಿ ಕೂಡ ಒಂದು ಕುಣಿಗಲ್ ರಂಗನಾಥ್ ಸೇರಿದಂತೆ ಹಲವರು ಕೂಡ ಪಾಲ್ಗೊಂಡಿದ್ರು. ಸೊ ಹಾಗಾಗಿ ಈ ಒಂದು ಔತಣಕೂಟದಲ್ಲಿ ಆಪ್ತ ಶಾಸಕರ ಜೊತೆ ಮುಕ್ತವಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ನಮಗೆ ಥ್ಯಾಂಕ್ ಯು ಹರೀಶ್. ಸಚಿವ ಸಂಪುಟ ವಿಸ್ತರಣೆ ಆಗೋದಕ್ಕಿದೆ. ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಅತಿ ಶೀಘ್ರದಲ್ಲೇ ಸಂಪುಟ ವಿಸ್ತರಣೆ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಹಲವು ಶಾಸಕರು, ಅದರಲ್ಲಿ ಎಚ್.ಸಿ. ಬಾಲಕೃಷ್ಣ, ಟಿ.ಬಿ. ಜಯಚಂದ್ರ, ಶಿವಲಿಂಗೇಗೌಡರು, ಕದಲೂರು ಉದಯ್, ನಾರಾ ಭರತ್ ರೆಡ್ಡಿ, ಶರತ್ ಬಚ್ಚೇಗೌಡ, ಬಸವರಾಜ್ ಶಿವಗಂಗಾ, ಪ್ರಕಾಶ್ ಕೋಳಿವಾಡ, ರವಿ, ವಿನಯ್ ಕಾರ್ತಿಕ್ ಹಾಗೆ ರಮೇಶ್ ಬಂಡಿ ಸಿದ್ದೇಗೌಡರು ಇಷ್ಟು ಜನ ಭಾಗಿಯಾಗಿದ್ರು ಅನ್ನುವ ಮಾಹಿತಿ ಇದೆ. ಅಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನೋದರ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.